ಮಾಡಿದ ಒಳ್ಳೆಯದನ್ನು ಮರೆತು ಕೇವಲ ಕೆಲವು ತಪ್ಪುಗಳನ್ನು ಮಾತ್ರ ದೊಡ್ಡದಾಗಿ ಬಿಂಬಿಸುವ ಈ ಸಮಾಜದಲ್ಲಿ ಜಾಗೃತೆಯಿಂದ ಇರಿ. ಹಾಗೆ ಕುಟುಂಬದಲ್ಲಿ ವ್ಯಕ್ತಿಗಳ ನಡುವೆ ಬರೀ ತಪ್ಪುಗಳನ್ನೇ ನೋಡುವ ಬದಲು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಗುರುತಿಸಿದಾಗ ಉತ್ತಮ ಬದಲಾವಣೆ ಸಾಧ್ಯ. ಸಮಾಜದಲ್ಲಿರುವವರು ಒಳ್ಳೆಯವರೂ ಅಲ್ಲ, ಕೆಟ್ಟವರೂ ಅಲ್ಲ, ಎಲ್ಲರೂ ಸಮಯ ಸಂದರ್ಭಗಳಿಂದ ಬದಲಾಗುತ್ತಾರೆ. ಮನುಷ್ಯರಲ್ಲಿ ಅಹಂಕಾರ ಕಡಿಮೆ ಆದಾಗ ಅಭಿಮಾನವೇನೆಂದು ತಿಳಿಯುತ್ತದೆ. ಹಾಗೆ ಅಹಂ ಶೂನ್ಯವಾದಾಗ ಇತರರನ್ನು ಹೇಗೆ ಗೌರವಿಸಬೇಕೆಂದು ಅರ್ಥವಾಗುತ್ತದೆ. ಕೋಪ. ಜೀವನದಲ್ಲಿ ಕೋಪವು ಪ್ರಕೃತಿ ಸಹಜವಾದ ಭಾವ. ಎಲ್ಲ ವ್ಯಕ್ತಿಗಳಿಗೂ ಕೋಪವು ಬರುವುದು ಸಹಜ. ವ್ಯತ್ಯಾಸ ಇರುವುದು ಪ್ರಮಾಣದಲ್ಲಿ. ಕೆಲವರಿಗೆ ಕೋಪವು ಸ್ವಲ್ಪ ಪ್ರಮಾಣದಲ್ಲಿ, ಮತ್ತೆ ಕೆಲವರಿಗೆ ಕೋಪವು ಅತಿಯಾಗಿ ಕ್ಷಣ ಮಾತ್ರದಲ್ಲಿ ಬರುವುದು. ಅಸಲಿಗೆ ಕೋಪವು ಯಾರಿಗೂ ಬೇಡವಾಗಿದೆ. ಕೋಪ ಬಂದಾಗ ವ್ಯಕ್ತಿಗಳ ದೇಹದಲ್ಲಿ ಮತ್ತು ಮನಸ್ಸಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ವಿಜ್ಞಾನವೂ ಸಹ ಹೇಳುತ್ತದೆ. ಅತಿಯಾದ ಕೋಪವು ಬಹಳ ಸಮಸ್ಯೆಗಳನ್ನು ಹಾಗೆ ಕೆಲವೊಮ್ಮೆ ಅನಾಹುತಗಳನ್ನು ಉಂಟು ಮಾಡುತ್ತದೆ. ಕೋಪವು ಯಾರಿಗೂ ಬೇಡವಾಗಿದೆ. ನಾವೆಲ್ಲರೂ ಕೋಪವನ್ನು ತಡೆಯಲು ಯತ್ನಿಸುತ್ತಿರುವೆವು, ನಿಯಂತ್ರಿಸಲು ಯತ್ನಿಸುತ್ತಿರುವೆವು. ಇಲ್ಲ, ಸಾಧ್ಯವಿಲ್ಲ. ತಡೆಯುವುದಾಗಲಿ ನಿಯಂತ್ರಿಸುವುದಾಗಲಿ ಸಾಧ್ಯವಿಲ್ಲ. ಯಾವುದನ್ನು ಎಷ್ಟು ನಿಯಂತ್ರಿಸುವೆವೋ ಅದು ಅಷ್ಟೇ ಗಟ್ಟಿಗೊಳ್ಳುತ್ತದೆ. ಮೊದಲಿಗೆ ಕೋಪದ ಮೂಲವನ್ನು ಅರ್ಥೈಸಿಕೊಳ್ಳಬೇಕು. ಆಗ ಮಾತ್ರವೇ ಕೋಪದಿಂದ ವಿಮುಕ್ತಿ ಹೊಂದಿ ಶಾಂತತೆಯನ್ನು ಪಡೆಯಬಹುದು. ಅಸಲಿಗೆ ಕೆಲವು ಸಂದರ್ಭಗಳಲ್ಲಿ ಕೋಪವು ಒಳ್ಳೆಯದೇ. ಕೆಲವು ವ್ಯಕ್ತಿಗಳನ್ನು ಸರಿಪಡಿಸಲು ಕೋಪವೆಂಬ ಆಯುಧವು ಬೇಕಾಗುತ್ತದೆ. ಅವರನ್ನು ಸರಿಪಡಿಸುವುದು ಧರ್ಮವಾಗಿ ಕಾಣಿಸುತ್ತದೆ. ಆದರೆ ಆ ಕೋಪವು ಅರಿವಿನಿಂದ ಕೂಡಿದ್ದಾಗಿರಬೇಕು. ಅರಿವಿನಿಂದ ಕೂಡಿದ ಕೋಪವು ನಮ್ಮ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ಕೇವಲ ಅವರನ್ನು ಸರಿಪಡಿಸುವ ಅಥವಾ ಶಿಸ್ತಿನಿಂದ ಇರಿಸುವ ಸಲುವಾಗಿ ಕೋಪವನ್ನು ಉಪಯೋಗಿಸುತ್ತಿರುವೆವು. ಆದರೆ ಅರಿವಿಲ್ಲದೆ ಕೋಪವು ಬಹಳ ಅನಾಹುತಕ್ಕೆ ದಾರಿಯಾಗುತ್ತದೆ. ಅರಿವಿಲ್ಲದ ವ್ಯಕ್ತಿ ಕೋಪದಲ್ಲಿದ್ದಾಗ ತೆಗೆದುಕೊಳ್ಳುವ ನಿರ್ಣಯಗಳು ಅಥವಾ ಆಡುವ ಮಾತುಗಳು ಬಹಳ ಆವೇಶಭರಿತವಾಗಿರುತ್ತವೆ. ಆದ್ದರಿಂದ ಇತರರಿಗೆ ಬಹಳ ದುಃಖ, ನೋವನ್ನು ಉಂಟು ಮಾಡುತ್ತವೆ. ಅಸಲಿಗೆ ಕೋಪದ ಮೂಲ ಯಾವಾಗ ನಮಗೆ ಯಾವುದೇ ಪರಿಸ್ಥಿತಿ, ಸಂದರ್ಭ, ವಿಷಯ, ವಸ್ತು ಅಥವಾ ವ್ಯಕ್ತಿ ನಮಗೆ ಬೇಕಾದ ರೀತಿ ಇರುವುದಿಲ್ಲವೋ ಆಗ ನಮಗೆ ಅದನ್ನು ಸರಿಪಡಿಸುವ ಯತ್ನವೇ ಕೋಪಗೊಳ್ಳುವಿಕೆ. ಇತರರು ತಪ್ಪು ಅನ್ನುವ ಗ್ರಹಿಕೆಯೇ ಕೋಪಕ್ಕೆ ಮೂಲ ಕಾರಣ. ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಅವರನ್ನು ಸರಿಪಡಿಸುವ ಯತ್ನವು ಕೋಪದ ಉದ್ಭವಕ್ಕೆ ಕಾರಣವಾಗುತ್ತದೆ. ನಾನು ಮಾತ್ರವೇ ಸರಿ, ಇತರರು ತಪ್ಪು ಅನ್ನುವ ಭಾವನೆ ಇದು ಅಹಂಕಾರದಿಂದ ಬರುವ ಕೋಪ. ಅಸಲಿಗೆ ಯಾವುದು ಸರಿ, ಯಾವುದು ತಪ್ಪು? ನಿನಗೆ ಯಾವುದು ಸರಿಯೋ ಅದು ಇತರರಿಗೆ ತಪ್ಪು. ನಿನಗೆ ಯಾವುದು ತಪ್ಪೋ ಅದು ಇತರರಿಗೆ ಸರಿ. ಹೀಗೆ ಮನುಷ್ಯನ ಜೀವನ ಸರಿ ತಪ್ಪುಗಳ ಘರ್ಷಣೆಯಲ್ಲಿ ತೊಳಲಾಡುತ್ತಿದೆ. ಒಬ್ಬರಿಗೆ ಒಂದು ಸರಿ, ಮತ್ತೊಬ್ಬರಿಗೆ ಇನ್ನೊಂದು ಸರಿ. ಅದಕ್ಕೆ ಜ್ಞಾನವಂತರ ಲಕ್ಷಣವೆಂದರೆ ಯಾವುದು ಸರಿಯೂ ಅಲ್ಲ, ತಪ್ಪೂ ಅಲ್ಲ ಎಂದು ತಿಳಿದಾಗ ಕೋಪಕ್ಕೆ ಅವಕಾಶವಿರುವುದಿಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಯಾವಾಗಲೂ ಕೋಪ ಸಿಡುಕಿನ ಸ್ವಭಾವ. ಏಕೆಂದರೆ ನಾನು ಮಾತ್ರವೇ ಸರಿ ಎಂದು ಈ ರೀತಿಯ ವ್ಯಕ್ತಿಗಳ ಬಗ್ಗೆ ಕುಟುಂಬದಲ್ಲಿ ಭಯವಿರುತ್ತದೆಯೇ ಹೊರತು ಪ್ರೇಮ, ಗೌರವವಿರುವುದಿಲ್ಲ. ಮೊದಲು ಎಲ್ಲ ವ್ಯಕ್ತಿಗಳು, ವಿಷಯಗಳು ಅಥವಾ ವಸ್ತುಗಳು ಇರುವ ರೀತಿಯೇ ಸರಿ ಎಂದು ನೋಡಿದಾಗ ಮನಸ್ಸು ಶಾಂತವಾಗುತ್ತದೆ. ಮನಸ್ಸು ಪ್ರಸನ್ನತೆಯನ್ನು ಅನುಭವಿಸುತ್ತದೆ. ಈ ಪ್ರಸನ್ನತೆಯಿಂದ ವ್ಯಕ್ತಿ, ವಿಷಯ, ಸಂದರ್ಭಗಳಲ್ಲಿ
ಬದಲಾವಣೆಯನ್ನು ತರಬಹುದೇ ವಿನಃ ಸಿಡುಕಿನಿಂದ ಅಥವಾ ಅರಚುವುದರಿಂದ ಅಲ್ಲ. ಅದಕ್ಕೆ ಹೇಳುವರು, ಅರಿವಿನಿಂದ ಇರಬೇಕೆಂದು. ನಾನು ಅದೆಷ್ಟೋ ಕುಟುಂಬಗಳನ್ನು ನೋಡಿರುವೆನು. ಬರೀ ಅರಚುವುದು, ಕೋಪಗೊಳ್ಳುವುದು, ಪ್ರತಿನಿತ್ಯವೂ ಇದನ್ನೇ ಮಾಡುವರು. ಯಾವಾಗ ಇತರರ ಮೇಲೆ ನಾವು ಅರಚುವೆವೋ ಆಗ ಇತರರು ನಮ್ಮ ಮೇಲೆ ಅರಚುವುದನ್ನು ಆರಂಭಿಸುವರು. ಇತ್ತೀಚೆಗೆ ಮಕ್ಕಳಲ್ಲಿಯೂ ಈ ಸ್ವಭಾವ ಬಹಳವಾಗಿ ಕಾಣಿಸುತ್ತಿದೆ. ಇದು ನಕಾರಾತ್ಮಕ ಪರಿಣಾಮವಲ್ಲದೆ ಮತ್ತೇನು? ಶಾಂತತೆಯಿಂದ ಇರುವುದನ್ನು ಕಲಿಯಿರಿ. ನಿಶ್ಚಲತೆಯಿಂದ ಇರುವುದನ್ನು ಅಭ್ಯಾಸ ಮಾಡಿ. ಗೀತೆಯ ಸಾರವೇ ಎಲ್ಲವನ್ನ ಒಂದೇ ಸಮಾನ ರೀತಿಯಲ್ಲಿ ನೋಡುವುದು. ಅದೇ ಸ್ವಯಂ ಸ್ಥಿತಿ. ಅಲ್ಲಿ ಮಹಾಶಾಂತತೆ ಇದೆ. ಒಮ್ಮೆ ಅದನ್ನು ಅನುಭವಿಸಿ. ಮತ್ತೆಂದೂ ಕೋಪಗೊಳ್ಳುವುದಿಲ್ಲ. ಕೋಪಕ್ಕೆ ಮತ್ತು ಶಾಂತತೆಗೆ ಇರುವ ವ್ಯತ್ಯಾಸ ನಿಮಗೆ ಗೊತ್ತಾದಾಗ ನಿಮಗೆ ನೀವೇ ಗೊತ್ತಿಲ್ಲದೆ ಶಾಂತತೆಯ ಲೋಕಕ್ಕೆ ಕಾಲಿಡುವಿರಿ. ನಮ್ಮ ಜೀವನ ಯಾವಾಗಲೂ ಬದಲಾಗುವುದಿಲ್ಲವೆಂದು ತಿಳಿಯುವುದು ಒಂದು ರೀತಿ ಕತ್ತಲಲ್ಲೇ ಇದ್ದ ಹಾಗೆ. ಕತ್ತಲಲ್ಲಿ ಇದ್ದು ಬಿಟ್ಟರೆ ನೆರಳು ಕೂಡ ನಮ್ಮ ಜೊತೆ ಬರುವುದಿಲ್ಲ. ನೋವಲ್ಲೇ ಇದ್ದು ಬಿಟ್ಟರೆ ನಮ್ಮ ಸ್ವಂತ ಆಲೋಚನೆಗಳು ನಮ್ಮ ಸಹಾಯಕ್ಕೆ ಬರುವುದಿಲ್ಲ. ಮನಸ್ಸನ್ನು ಗಟ್ಟಿಗೊಳಿಸಿ ಮುಂದಕ್ಕೆ ಸಾಗುವುದೇ ಜೀವನ. ನೋವಲ್ಲೇ ಉಳಿದು ಬಿಟ್ಟರೆ ಕೊನೆಯವರೆಗೂ ಅಲ್ಲೇ ಉಳಿದು ಬಿಡುತ್ತೇವೆ. ಸಹಜ ಜೀವನದತ್ತ ಮುಖ ಮಾಡಿದರೆ ಜೀವನದಲ್ಲಿ ಬೆಳಕು ಮೂಡುತ್ತದೆ. ಧೈರ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಯಪಡಿಸುವ ವಿಮರ್ಶೆಗಳು ಬರುತ್ತಿರುತ್ತವೆ. ಕೇಳುತ್ತಾ ಅಲ್ಲೇ ನಿಂತು ಬಿಡುವುದೇ? ಇಲ್ಲ, ಕೇಳಿಸಿಕೊಳ್ಳದೆ ಮುಂದಕ್ಕೆ ಸಾಗುವುದೇ ಅನ್ನುವುದು ನಿಮ್ಮ ಕೈಯಲ್ಲೇ ಇದೆ. ನಿರ್ಣಯ ನಿಮ್ಮದೇ. ಕೆಲವು ದೃಶ್ಯಗಳನ್ನು ನೋಡದೇ ಇರುವುದು ನಮ್ಮ ಕಣ್ಣಿಗೆ ಒಳ್ಳೆಯದು. ಕೆಲವು ಮಾತುಗಳನ್ನು ಕೇಳಿಸಿಕೊಳ್ಳದಿರುವುದೇ ನಮ್ಮ ಕಿವಿಗೆ ಒಳ್ಳೆಯದು. ಹಾಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಯೋಚಿಸದೇ ಇರುವುದೇ ನಮ್ಮ ಮನಸ್ಸಿಗೆ ಒಳ್ಳೆಯದು. ಯಾರ ನಂಬಿಕೆ ಮೇಲೂ ನಿನಗೆ ಕೆಲಸವಿಲ್ಲ. ಕೇವಲ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆ ಮಾತ್ರ ನಿಮ್ಮನ್ನು ಉನ್ನತ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲದೂ ಒಳ್ಳೆಯದೇ ಆಗುತ್ತದೆ.